ರೌಡಿ ಶೀಟರ್ ಶಿವಪ್ರಕಾಶ್ ಎಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಿದ್ದಾರೆ ಬಿಜೆಪಿ ಶಾಸಕ ಬೈರತಿ ಬಸವರಾಜ್. ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಹಾಜರಾಗಿದ್ದಾರೆ ಬೈರತಿ ಬಸವರಾಜ್. ಈ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿದ್ದಾರೆ ಮಾಜಿ ಸಚಿವ. ಇವತ್ತು ವಿಚಾರಣೆಗೆ ಬರಬೇಕು ಅಂತ ಹೇಳಿ ತನಿಖಾಧಿಕಾರಿಗಳು ತಿಳಿಸಿದ್ರು. ಆ ಹಿನ್ನೆಲೆ ಬೈರತಿ ಹಾಜರಾಗಿದ್ದಾರೆ. ಪೊಲೀಸರ ಸೂಚನೆಯಂತೆ ವಿಚಾರಣೆಗೆ ಹಾಜರಾಗಿದ್ದಾರೆ. ತನಿಖಾಧಿಕಾರಿ ಎಸಿಪಿ ಪ್ರಕಾಶ್ ರಾಥೋಡ್ ಬೈರತಿ ಬಸವರಾಜ್ ಅವರ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿದ್ದಾರೆ. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2ನೇ ಬಾರಿಗೆ ಇವತ್ತು ಹಾಜರಾಗಿದ್ದಾರೆ ಬೈರತಿ ಬಸವರಾಜ್. ನಿಮಗೆಲ್ಲ ಗೊತ್ತಿದೆ, ಇಡೀ ಬೆಂಗಳೂರಿನ ಬೆಚ್ಚಿ ಬೀಳಿಸಿದಂಥ ಪ್ರಕರಣ ಇದು. ರಿಯಲ್ ಎಸ್ಟೇಟ್ ಕಾರಣಕ್ಕಾಗಿ, ಅದರ ಜೊತೆಗೆ ಜಮೀನಿನ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಬಿಕ್ಲು ಶಿವ ಹಾಗೂ ಜಗ್ಗ ಅಲಿಯಾಸ್ ಜಗದೀಶ್ ನಡುವಿದ್ದಂಥ ವೈಷಮ್ಯ. ಅದು ಇಬ್ಬರೂ ಕೂಡ ಅಪರಾಧ ಹಿನ್ನೆಲೆ ಹೊಂದಿದಂಥವರೇ ಆಗಿದ್ದಾರೆ. ಇಬ್ಬರೂ ಕೂಡ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಹೊಂದಿದ್ದಾರೆ. ಇಬ್ಬರು ಒಂದು ಕಾಲದಲ್ಲಿ ಸ್ನೇಹಿತರಾಗಿದ್ದರು, ಬಿಕ್ಲು ಶಿವ ಮತ್ತು ಜಗದೀಶ್. ಆದರೆ ಯಾವುದೋ ಒಂದು ನಿವೇಶನಕ್ಕೆ ಸಂಬಂಧಪಟ್ಟಂತೆ ಅವರಿಬ್ಬರ ನಡುವೆ ವಿವಾದ ಹುಟ್ಟಿಕೊಳ್ತು. ವಿವಾದ ವೈಷಮ್ಯ ಆಯಿತು. ಪರಸ್ಪರ ನಾನಾ ನೀನಾ ಎನ್ನುವ ಮಟ್ಟಕ್ಕೆ ದ್ವೇಷ ಬೆಳೀತು. ಆನಂತರದಲ್ಲಿ ನೇರವಾಗಿ ಬಿಕ್ಲು ಶಿವಾಗೆ ಜಗದೀಶ್ ಅಲಿಯಾಸ್ ಜಗ್ಗ ಆವಾಜ್ ಹಾಕಿದ್ದ, ಬೆದರಿಕೆ ಒಡ್ಡಿದ್ದ. ಆನಂತರದಲ್ಲಿ ದೂರು ಕೂಡ ಸಲ್ಲಿಕೆಯಾಗಿತ್ತು. ಇದೀಗ ಆತನ ದೂರು ಸಲ್ಲಿಕೆಯಾದ 4 ತಿಂಗಳ ಬಳಿಕ ಅದೇ ಬಿಕ್ಲು ಶಿವ ಕೊಲೆಯಾಗಿದ್ದಾನೆ. ಆದರೆ ಆ ಪ್ರಕರಣದಲ್ಲಿ ಮಾಜಿ ಸಚಿವ ಹಾಲಿ ಶಾಸಕ ಬೈರತಿ ಬಸವರಾಜ್ ಅವರ ಹೆಸರು ಕೇಳಿದೆ. 5ನೇ ಆರೋಪಿಯಾಗಿ FIR ದಾಖಲಾಗಿರುವ ಕಾರಣಕ್ಕಾಗಿ ಈ ಹಿಂದೆಯೂ ಕೂಡ ನೋಟಿಸ್ ಕೊಟ್ಟಿದ್ದರು. ತನಿಖೆಗೆ ಹಾಜರಾಗಿದ್ದರು ಬೈರತಿ ಬಸವರಾಜ್. ಇವತ್ತು ಕೂಡ ಹಾಜರಾಗಿದ್ದಾರೆ ಒಬ್ಬ ರೌಡಿ ಶೀಟರ್ನ ಕೊಲೆ ಪ್ರಕರಣದ ಆರೋಪಿಯಾಗಿ. ಇಲ್ಲಿಂದ ತಗೋತಿದ್ದೆ. ಇಲ್ಲ ಹೋಗೋದ ಬಂದ್ಬಿಟ್ರಲ್ಲ ಬೇಗನೆ ಸರ್. ನೀವೇ ಬಚಾವ್ರಿ. ಇಲ್ಲ ಹೋಗಲ್ಲ ಯಾರು ಇಲ್ಲಿಂದ ತಗೋತಿದ್ದೆ. ಇಲ್ಲ ಹೋಗೋದ ಬಂದ್ಬಿಟ್ರಲ್ಲ ಬೇಗನೆ ಸರ್. ನೀವೇ ಬಚಾವ್ರಿ. ಇಲ್ಲ ಹೋಗಲ್ಲ ಯಾರು ಇಲ್ಲಿಂದ ತಗೋತಿದ್ದೆ. ಇಲ್ಲ ಹೋಗೋದ ಬಂದ್ಬಿಟ್ರಲ್ಲ ಬೇಗನೆ ಸರ್. ನೀವೇ ಬಚಾವ್ರಿ. ಶಿವಪ್ರಕಾಶ್ ಎಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣ KR ಪುರಂ ಭಾಗದಲ್ಲಿ ಅಥವಾ ಭಾರತೀನಗರ ಸುತ್ತಮುತ್ತ ವ್ಯಾಪ್ತಿಯಲ್ಲಿ ರಿಯಲ್ ಎಸ್ಟೇಟ್ ಕಾರಣಕ್ಕಾಗಿ, ಯಾಕೆಂದರೆ ರಿಯಲ್ ಎಸ್ಟೇಟ್ ಉದ್ಯಮ ಅಲ್ಲ, ಅದು ಮಾಫಿಯಾಗಿ ಕನ್ವರ್ಟ್ ಆಗಿದೆ. ಆ ಭಾಗದಲ್ಲಿ ಯಾವ ಜಮೀನಿಗೆ ಯಾರು ಬಂದು ಬೇಲಿ ಹಾಕ್ತಾರೋ, ಯಾರು ಬಂದು ಕಂಪೌಂಡ್ ಹಾಕ್ತಾರೋ, ಯಾರು ಅದನ್ನು ಧ್ವಂಸ ಮಾಡ್ತಾರೋ, ಯಾರ್ಯಾರ ಹೆಸರಲ್ಲಿ ಹೇಗೆ ನಿವೇಶನಗಳು ರಿಜಿಸ್ಟರ್ ಆಗಿರ್ತವೋ ಯಾರಿಗೂ ಕೂಡ ಗೊತ್ತೇ ಆಗೋದಿಲ್ಲ. ಭೂಮಿಗೆ ಚಿನ್ನದ ಬೆಲೆ ಬಂದ ನಂತರದಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಬಹಳ ದೊಡ್ಡ ಮಟ್ಟದಲ್ಲಿ ತಲೆ ಎತ್ತಿದೆ. ಕೇವಲ ರಿಯಲ್ ಎಸ್ಟೇಟ್ ಮಾಫಿಯಾ ತಲೆ ಎತ್ತಿಲ್ಲ, ಅದರ ಜೊತೆಗೆ ರೌಡಿ ಶೀಟರ್ಗಳು, ರೌಡಿಗಳು, ಪುಡಿ ರೌಡಿಗಳು ತಲೆ ಎತ್ತಿದ್ದಾರೆ. ಈ ರಿಯಲ್ ಎಸ್ಟೇಟ್ನ ಮಾಫಿಯಾದಲ್ಲಿ ಇಂಥ ರೌಡಿಗಳನ್ನು ಬಳಕೆ ಮಾಡಿಕೊಳ್ಳೋದು ಮಾಮೂಲಿ ಅನ್ನೋ ರೀತಿಯಲ್ಲಿ ಆಗಿದೆ. ಬೆಂಗಳೂರಲ್ಲಿ ಮಾಮೂಲಿ ಅನ್ನೋ ರೀತಿಯಲ್ಲಿ ಆಗಿದೆ. ಇಂಥ ರೌಡಿ ಶೀಟರ್ಗಳನ್ನು ಬಳಸಿಕೊಂಡೇ ಈ ವ್ಯವಹಾರವನ್ನು ಮಾಡಲಾಗುತ್ತೆ. ಇಲ್ಲಿಯೂ ಕೂಡ ಅಷ್ಟೇ, ಒಬ್ಬ ವ್ಯಕ್ತಿ ಆ ನಿವೇಶನವನ್ನು
ತೆಗೆದುಕೊಂಡಿದ್ದ. ಆತ ಬೇರೆ ಒಬ್ಬ ವ್ಯಕ್ತಿಯಿಂದ ಖರೀದಿ ಮಾಡಿ ಅಗ್ರಿಮೆಂಟ್ ಹಾಕಿಕೊಂಡಿದ್ದ. ಅದೇ ಜಾಗಕ್ಕೆ ಬಿಕ್ಲು ಶಿವ ಕೂಡ ಅಗ್ರಿಮೆಂಟ್ ಹಾಕಿಕೊಂಡಿದ್ದ ಇನ್ನೊಬ್ಬ ಮಾಲೀಕನಿಂದ. ಯಾರು ಅಸಲಿ ಮಾಲೀಕ ಅನ್ನೋದು ಇಲ್ಲಿವರೆಗೂ ಕೂಡ ಸ್ಪಷ್ಟತೆ ಇಲ್ಲ. ಆದರೆ ಶಿವಪ್ರಕಾಶ್ ನೇರವಾಗಿ ಆ ಸೈಟಿಗೆ ತೆರಳಿ ನಿರ್ಮಾಣವಾಗುತ್ತಿದ್ದಂಥ ಕಾಂಪೌಂಡನ್ನು ಧ್ವಂಸ ಮಾಡಿ ತೆರವು ಮಾಡಿ ಖಾಲಿ ಮಾಡಿಸಿ ಬಂದಿದ್ದ. ಆದರೆ ಅದೇ ದ್ವೇಷ ಜಗ್ಗ ಅಲಿಯಾಸ್ ಜಗದೀಶ್ಗೆ ಇತ್ತು. ಇಬ್ಬರ ನಡುವೆ ಆ ಒಂದು ನಿವೇಶನದ ಕಾರಣಕ್ಕಾಗಿ ದ್ವೇಷ ಬೆಳೀತು. ಅದು ಕೊಲೆಯಲ್ಲಿ ಅಂತ್ಯವಾಗಿದೆ. ಶಿವಪ್ರಕಾಶ್ ಕೊಲೆಯಾಗಿದ್ದಾನೆ. ಕೊಲೆಯ ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್ ನಾಪತ್ತೆಯಾಗಿದ್ದಾನೆ. ಈಗಲೂ ಕೂಡ ಪೊಲೀಸರಿಗೆ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಈ ಪ್ರಕರಣದಲ್ಲಿ ಪ್ರಭಾವಿಗಳ ಹೆಸರು ಅಂತ ಹೇಳಿದ್ರೆ ಅದು ಬೈರತಿ ಬಸವರಾಜ್ ಅವರ ಹೆಸರು. ಬೈರತಿ ಬಸವರಾಜ್ ಅವರ ವಿರುದ್ಧವೂ ಕೂಡ ದೂರು ದಾಖಲಾಗಿರುವ ಕಾರಣಕ್ಕಾಗಿ 5ನೇ ಆರೋಪಿ ಅಂತ ಹೇಳಿ ಅವರನ್ನು ಪರಿಗಣಿಸಲಾಗಿದೆ. FIR ಕೂಡ ಉಲ್ಲೇಖ ಮಾಡಲಾಗಿದೆ. ಬಟ್ ಇಲ್ಲಿ ಈ ಕೊಲೆ ಪಾತ್ರದಲ್ಲಿ ಅಂದರೆ ಈ ಕೊಲೆಯ ಪ್ರಕರಣದಲ್ಲಿ ಪಾತ್ರ ಏನು ಅನ್ನೋದರ ಬಗ್ಗೆ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಇರ್ತಾರೆ. ಸಂತೋಷ್, ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಮೊದಲನೇ ಆರೋಪಿ ಪೊಲೀಸರಿಗೆ ಚೆಳ್ಳೆಹಣ್ಣನ್ನು ತಿನ್ನಿಸ್ತಾ ಪರಾರಿಯಾಗ್ತಾ ಇದ್ದರೆ 5ನೇ ಆರೋಪಿ ಆಗಿರುವಂಥ ಬೈರತಿ ಬಸವರಾಜ್ 2ನೇ ಬಾರಿಗೆ ಹಾಜರಾಗಿದ್ದಾರೆ. ಏನೆಲ್ಲ ಪ್ರಮುಖ ವಿಷಯಗಳಿದ್ದಾವೆ, ಜೊತೆಗೆ ಈ ಪ್ರಕರಣದಲ್ಲಿ ಬೈರತಿ ಬಸವರಾಜ್ ಅವರ ಪಾತ್ರದ ಕುರಿತಂತೆ ಏನೆಲ್ಲ ಪ್ರಶ್ನಾವಳಿಗಳು ಎದುರಾಗಬಹುದು ಅಂತ ಹೇಳಿ. ದಶರಥ್, ಈಗಾಗಲೇ ಏನು ಈ ಹಿಂದೆ ಅಂದರೆ ಇಲ್ಲಿಗೆ 2-3 ದಿನಗಳ ಹಿಂದೆ ವಿಚಾರಣೆಯನ್ನು ಎದುರಿಸಿರುವಂಥ ಬೈರತಿ ಬಸವರಾಜ್ ಅವರಿಗೆ ಮತ್ತೆ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಪೊಲೀಸರು ನೋಟಿಸನ್ನು ಕೊಟ್ಟರು. ನೋಟಿಸ್ನ ಹಿನ್ನೆಲೆ ಬೈರತಿ ಬಸವರಾಜ್ ಇವತ್ತು ವಿಚಾರಣೆಗೆ ಹಾಜರಾಗಿರುವಂಥದ್ದು. ತನಿಖಾಧಿಕಾರಿ ACP ಪ್ರಕಾಶ್ ರಾಥೋಡ್ ಅವರ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಅಂದರೆ ಈಗಾಗಲೇ ಬಿಕ್ಲಾ ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೈರತಿ ಬಸವರಾಜ್ ಅವರ ವಿರುದ್ಧ ಬಿಕ್ಲಾ ಶಿವನ ತಾಯಿ ಆರೋಪವನ್ನು ಮಾಡಿದರು ಮತ್ತು ಅವರ ವಿರುದ್ಧ ಕೂಡ FIR ಕೂಡ ದಾಖಲಾಗಿತ್ತು. ಇದಿಷ್ಟೇ ಅಲ್ಲದೆ ಹಿಂದೆ ಕೂಡ ಇವರ ವಿರುದ್ಧ ಒಂದು ಆರೋಪವನ್ನು ಮಾಡಿ ದೂರನ್ನು ಕೊಟ್ಟಿದ್ರು 4 ತಿಂಗಳ ಹಿಂದೆ. ಅಂದರೆ ಬೈರತಿ ಬಸವರಾಜ್ ಇರ್ಬೋದು, ಅದರ ಜೊತೆಗೆ ಇತರ ಆರೋಪಗಳು ಜಗ್ಗ, ಕಿರಣ್ ಸೇರಿದಂತೆ ಏನು ಬಂಧಿತ ಆರೋಪಗಳಿದ್ದಾರೆ, ಇವರಿಂದ ನನಗೆ ಒಂದು ಪ್ರಾಣ ಭಯ ಇದೆ, ಬೆದರಿಕೆ ಇದೆ, ಯಾವುದೇ ಸಂದರ್ಭದಲ್ಲೂ ಕೂಡ ನನ್ನ ಹತ್ಯೆ ಮಾಡುವಂಥ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ, ಅದು ಕೂಡ ಒಂದು ಜಾಗವೊಂದಕ್ಕೆ ಸಂಬಂಧಪಟ್ಟ ಹಾಗೆ ಇದಿಷ್ಟೆಲ್ಲ ಆಗ್ತಾ ಇರೋದು ಅಂತ ಹೇಳಿ ಆರೋಪವನ್ನು ಮಾಡಿದರು. ಸೊ ಇದರಲ್ಲಿ ಬೈರತಿ ಬಸವರಾಜ್ ಅವರು ನೇರವಾಗಿ ಇನ್ವಾಲ್ವ್ಮೆಂಟ್ ಆಗಿದ್ರು ಅನ್ನೋದು ಸದ್ಯ ಇರುವಂಥದ್ದು. ಯಾಕಂತ ಹೇಳಿದ್ರೆ ಜಗದೀಶ್ ಅಲಿಯಾಸ್ ಜಗ್ಗ ಏನಿದ್ದಾನೆ, ಈತ ಬೈರತಿ ಬಸವರಾಜ್ ಅವರ ಕ್ಲೋಸ್ ಅಸೋಸಿಯೇಟ್ಸ್. ಅವರ ಪ್ರತಿ ಮೂಮೆಂಟ್ನಲ್ಲೂ ಕೂಡ ಈತ ಅವ್ರ ಜೊತೆಗೆ ಸಂಪರ್ಕದಲ್ಲಿರುವಂಥದ್ದು, ಫೋಟೋಗಳಿರ್ಬೋದು, ವಿಡಿಯೋಗಳಿರ್ಬೋದು, ಎಲ್ಲವೂ ಕೂಡ ಕಂಡು ಬಂದಿರುವಂಥದ್ದು. ಆದರೆ ಬೈರತಿ ಬಸವರಾಜ್ ಮಾತ್ರ ನನಗೆ ಜಗದೀಶ್ಗೆ ಯಾರೂ ಆ ಥರದ ವ್ಯಕ್ತಿ ನಂಗೆ ಪರಿಚಯನೇ ಇಲ್ಲ, ನಮ್ಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಅವರು ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು. ಆದರೆ ಪೊಲೀಸರ ತನಿಖೆಯಲ್ಲಿ ಇಬ್ಬರಿಗೂ ಕೂಡ ಸಂಪರ್ಕ ಇರುವಂಥದ್ದು ಒಂದಿಷ್ಟು ಅಂಶಗಳು ಪತ್ತೆಯಾಗಿದೆ. ಅದಕ್ಕಾಗಿ ಬೈರತಿ ಬಸವರಾಜ್ ಅವ್ರನ್ನ ಕರೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇವತ್ತು ಕೂಡ ಅಂದರೆ ಜಗದೀಶ್ ಅಲಿಯಾಸ್ ಜಗ್ಗನ ಬಂಧನವನ್ನು ಮಾಡಿದ್ದೇ ಆಗಿದ್ದರೆ ಬೈರತಿ ಬಸವರಾಜ್ ಮತ್ತು ಏನು ಜಗದೀಶ್ ನಡುವಿನ ಸಂಪರ್ಕಗಳೇನಿತ್ತು, ಸಂಬಂಧಗಳೇನಿತ್ತು, ಇವೆಲ್ಲವೂ ಕೂಡ ಇನ್ನೊಂದಿಷ್ಟು ಹೊರ ಬರ್ತೈತೆ. ಆದರೆ ಇನ್ನೂ ಕೂಡ ಪ್ರಕರಣದ ಮೊದಲ ಆರೋಪಿಯಾಗಿರುವಂಥ ಜಗದೀಶ್ ಈಗಾಗಲೇ ತಲೆಮರೆಸ್ಕೊಂಡಿರುವಂಥ ಹೊರ ರಾಜ್ಯಗಳಲ್ಲಿ ಇದೀಗ ಆತ ದೇಶವನ್ನು ಬಿಟ್ಟು ವಿದೇಶಕ್ಕೂ ಕೂಡ ಹೋಗಿರುವಂಥ ಸಾಧ್ಯತೆಗಳಿದೆ. ಇದೇ ಕಾರಣಕ್ಕಾಗಿ ಲುಕೌಟ್ ನೋಟಿಸನ್ನು ಕೂಡ ಈಗಾಗಲೇ ಪೊಲೀಸರು ಹೊರಡಿಸಿರುವಂಥದ್ದು. ಸೊ ಒಂದು ವೇಳೆ ಜಗದೀಶ್ ಅಲಿಯಾಸ್ ಜಗ್ಗನ ಬಂಧನ ಮಾಡಿ ವಿಚಾರಣೆಯನ್ನು ಮಾಡಿದ್ರೆ ಬೈರತಿ ಬಸವರಾಜ್ ಮತ್ತು ಜಗ್ಗನ ನಡೆಯಿರುವಂಥ ಸಂಪರ್ಕಗಳು ಮತ್ತು ಸಂಬಂಧಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಗಳು ಹೊರಬರುವಂಥ ಸಾಧ್ಯತೆಗಳಿತ್ತು. ಆದರೆ ಜಗದೀಶ್ ಅಲಿಯಾಸ್ ಜಗ್ಗ ಇದುವರೆಗೂ ಕೂಡ ಪತ್ತೆ ಆಗದೇ ಇರುವಂಥದ್ದು ಪೊಲೀಸರಿಗೆ ದೊಡ್ಡ ತಲೆನೋವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಪ್ರಕರಣದ ಪ್ರಮುಖ ಆರೋಪಿಯನ್ನು ಬಂಧನವನ್ನು ಮಾಡದೆ ಬೈರತಿ ಬಸವರಾಜ್ ಅವರನ್ನು ಪೊಲೀಸ್ ಕೈಲಿ ಬಂಧನ ಮಾಡಲಿಕ್ಕೆ ಸಾಕಷ್ಟು ಕಷ್ಟ ಸಾಧ್ಯ ಆಗುತ್ತೆ. ಯಾಕಂದರೆ ಪೂರಕವಾದ ಸಾಕ್ಷ್ಯಾಧಾರಗಳು ಅಲ್ಲಿ ಸಿಕ್ಕೋದಿಲ್ಲ. ಹೀಗಾಗಿ ಜಗದೀಶನ್ನು ಬಂಧಿಸುವವರೆಗೂ ಕೂಡ ಬೈರತಿ ಬಸವರಾಜ್ ಅವ್ರನ್ನ ಈ ಪ್ರಕರಣದಲ್ಲಿ ಬಂಧಿಸ್ತಾರಾ ಇಲ್ವಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ನೇರವಾಗಿ ಬೈರತಿ ಬಸವರಾಜ್ ಈ ಪ್ರಕರಣದಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅನ್ನೋಕ್ಕೆ ಪೊಲೀಸರ ಹತ್ರ ಇದುವರೆಗೆ ಯಾವುದೇ ರೀತಿಯ ಸೂಕ್ತವಾದ ಸಾಕ್ಷ್ಯಾಧಾರಗಳು ಕೂಡ ಪತ್ತೆ ಆಗಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ನೇರವಾಗಿ ಹತ್ಯೆ ಪ್ರಕರಣದಲ್ಲಿ ಬೈರತಿ ಬಸವರಾಜ್ ಇನ್ವಾಲ್ವ್ ಆಗಿರುವ ಯಾವುದೇ ಸಾಕ್ಷ್ಯಾಧಾರಗಳು ಸಿಕ್ಕಿದ್ರೆ, ಚಿಕ್ಕ ಸಾಕ್ಷ್ಯ ಸಿಕ್ಕಿದ್ರು ಕೂಡ ಅವ್ರನ್ನ ಇಷ್ಟೊತ್ತಿಗಾಗಲಿ ವಿಚಾರಣೆ ನೆಪದಲ್ಲಿ ಕರೆದು ಬಂಧನ ಮಾಡುವಂಥ ಸಾಧ್ಯತೆಗಳಿತ್ತು. ಆದರೆ ಅದ್ಯಾವುದು ಕೂಡ ಆಗ್ತಿಲ್ಲ ಅನ್ನೋ ಮಾಹಿತಿ ಇದೆ. ಸೊ ಜಗ್ಗನ ಬಂಧನದ ಬಳಿಕ ಮತ್ತೆ ಏನು ಬೈರತಿ ಬಸವರಾಜ್ ಅವರಿಗೆ ಇವತ್ತಿನ ವಿಚಾರಣೆ ಮುಗಿಸಿದ ನಂತರ ಮತ್ತೊಂದು ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೆಯುವಂಥ ಸಾಧ್ಯತೆ ಇರುತ್ತೆ. ಅದುವರೆಗೂ ಕೂಡ ಬೈರತಿ ಬಸವರಾಜ್ ಅವರಿಗೆ ಸಂಕಷ್ಟ ತಪ್ಪಿದೆ
ಅಂತ ಹೇಳೋಕ್ಕಾಗಲ್ಲ, ಕೊಂಚ ರಿಲೀಫ್ ಸಿಗ್ಬೋದೇನೋ. ಆದರೆ ಇವತ್ತಿನ ತನಿಖೆಯಲ್ಲಿ ಪೊಲೀಸರು ಈಗಾಗಲೇ ಬಂಧಿತ ಆರೋಪಿಗಳೇನಿದ್ರು ಸುಮಾರು 11 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಅದರಲ್ಲಿ ಯಾರಾದರೂ ಬಂಧಿತ ಆರೋಪಿ ಭೈರತಿ ಬಸವರಾಜ್ ಅವರ ಹೆಸರನ್ನು ತನ್ನ ಸ್ಟೇಟ್ಮೆಂಟ್ಗಳಲ್ಲಿ ಆತ ಹೇಳಿದರೆ, ಇಲ್ಲ ಅವರ ಮುಖಾಂತರ ಸೂಚನೆಗಳು ಸಿಕ್ಕಿತ್ತು ಬಿಕ್ಲಾಶಿವನ ಹತ್ಯೆಯನ್ನು ಮಾಡಲಿಕ್ಕೆ ಅನ್ನೋ ಮಾಹಿತಿಗಳೇನಾದರೂ ಲಭ್ಯವಾಗಿದ್ದರೆ ಇವತ್ತು ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ವಿಚಾರಣೆ ನಡೆಸಿ ಭೈರತಿ ಬಸವರಾಜ್ ಅವ್ರನ್ನ ಬಂಧನವನ್ನು ಮಾಡ್ಬೋದು. ಅದನ್ನು ಹೊರತುಪಡಿಸಿ ಇದುವರೆಗೂ ಯಾವುದೇ ಅವರ ವಿರುದ್ಧ ಸಾಕ್ಷ್ಯಾಧಾರಗಳು ಪತ್ತೆಯಾಗಿಲ್ಲ ಅನ್ನೋ ಮಾಹಿತಿ ಇರುವಂಥದ್ದು. ಪೊಲೀಸರು ಜಗ್ಗನ ಬಂಧನದ ಬಳಿಕ ಈ ಪ್ರಕರಣಕ್ಕೆ ಮತ್ತೊಂದು ದೊಡ್ಡ ಮಟ್ಟದ ಟ್ವಿಸ್ಟ್ ಸಿಗುವಂಥ ಸಾಧ್ಯತೆ ಇರುವಂಥದ್ದು. ದಶರಥ್. ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.